ಎಲ್ಲೇ ಹೋದ್ರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನಾನು ಕಂಡಕ್ಟರ್ ಮಗಳಿಗೆ ಯಾಕೆ ಅವಕಾಶವನ್ನ ಮಾಡಿಕೊಡ್ತೀರಿ ಅಂತ. ಇವತ್ತು ಸ್ವಾಮಿ, ನಾನು ಕಂಡಕ್ಟರ್ ಮಗಳಿರಬಹುದು, ಕಂಡಕ್ಟರ್ ಬಡತನದಿಂದ ನನ್ನ ತಂದೆ ಯಾವುದೇ ಫೇಕ್ ಬಿಲ್ ಮಾಡಿಸಿಲ್ಲ, ಫೇಕ್ ವೋಟರ್ ಐಡಿ ಮಾಡಿಸಿಲ್ಲ, ಬಿಲ್ ಬರ್ದಿಲ್ಲ, ಯಾರ ಮೇಲೂ ಸುಳ್ಳು ಕೇಸ್ಗಳನ್ನ ಹಾಕ್ಲಿಲ್ಲ, ಯಾರಿಗೂ ದೌರ್ಜನ್ಯವನ್ನ ಮಾಡ್ಲಿಲ್ಲ. ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೀನಿ ಅಂದ್ರೆ ಯಾವುದೇ ಜವಾಬ್ದಾರಿಯುತ ತಂದೆ ಆದ್ರು ಮಗಳಿಗೆ ಕಷ್ಟಕಾಲ ಬಂತು, ನೋವಾಯ್ತು, ಮಗಳನ್ನ ಮುಂದೆ ಬಿಟ್ಟಿದ್ದಾರೆ ಹೊರತು ಯಾವುದೇ ಅಧಿಕಾರದಿಂದ ಆಸೆಯಿಂದ ಅಲ್ಲ, ಯಾವುದೇ ಹಣ ಮಾಡಬೇಕು ಅಂತ ಅಲ್ಲ. ಇವತ್ತು ನಿಮ್ಮ ಮುಂದೆ ನಾನು ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೀನಿ. ನನ್ನ ತಂದೆ ಯಾರು ಬಡತನದಿಂದ ಇವತ್ತು ಮೇಲ್ಮಟ್ಟಕ್ಕೆ ಬಂದಿದ್ದಾರೆ, ಕಷ್ಟಪಟ್ಟು ಮೇಲ್ಮಟ್ಟ ಬಂದಿದ್ದಾರೆ, ಅವರು ನಿಮ್ ಜೊತೆ ಬಂದು ನಿಂತಿದ್ದಾರೆ. ಅವ್ರು ಅಲ್ಲಿ ಬಂದು ನಿಂತಿದ್ದಾರೆ, ಮಗಳನ್ನ ಇಲ್ಲಿ ನಿಲ್ಲಿಸಿ ನಿಮ್ಮೆಲ್ಲರ ಮುಂದೆ ತಂದು ಬಿಟ್ಟಿದ್ದಾರೆ, ನಿಮ್ಮ ಮಗನ ಬಡಲಿಗೆ ಹಾಕಿದ್ದಾರೆ. ಅಭಿಮಾನದ ಮಕ್ಕಳನ್ನ ನಾನು ಇವತ್ತು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ದಯಮಾಡಿ ನಿಮ್ಮ ಮಗಳಿಗೆ ಒಂದು ಅವಕಾಶ ಮಾಡಿಕೊಡಿ. ಅವಕಾಶ ಇಲ್ಲದೆ ಯಾರು ಕೆಲಸ ಮಾಡೋದಕ್ಕಾಗೋದಿಲ್ಲ. ಒಂದು ಅವಕಾಶ ನೀವು ಮಾಡಿಕೊಟ್ರೆ ಖಂಡಿತವಾಗ್ಲಿ ಈ ಕನ್ನಡದ ಹೆಣ್ಮಗಳು ನಿಮ್ಮ ಜೊತೆ ನಿಂತು ಕೆಲಸವನ್ನ ಮಾಡ್ತೇನೆ. ಒಂದು ಅವಕಾಶ ಈ ಬಾರಿ ಕ್ರಮ ಸಂಖ್ಯೆ 2 ಹಸ್ತದ ಗುರುತಿಗೆ ಮತ ನೀಡಿದ್ರ ಮೂಲಕ ನಿಮ್ಮ ಮಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಮಾಡಿ ಕೇಳ್ತಾ ಇದ್ದೀನಿ.